ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಲಿಪ್ಸ್ ಸಾಫ್ಟಾಗಿ ಪಿಂಕ್ ಕಲರ್ ಆಗಿ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತಲ್ವ. ಸೊ ಅದು ಒಂದು ಗ್ರೇಟ್ ರೆಮಿಡಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒನ್ ವೀಕ್ ಯೂಸ್ ಮಾಡಿ, ಅಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲಿಪ್ಸು ಸಾಫ್ಟ್ ಆಗಿದೆ, ಪಿಂಕ್ ಕಲರ್ ಆಗಿದೆ ಅಂತ. ನೀವು ಇವಾಗ ನನ್ನ ಲಿಪ್ಸ್ ನೋಡ್ಬೋದು, ನಾನು ಆ್ಯಕ್ಚುಲಿ ಏನೂ ಅಪ್ಲೈ ಮಾಡಿಲ್ಲ, ಲೈಟಾಗಿ ಪಿಂಕಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಯೂಸ್ ಮಾಡ್ಬೋದು. ಆ ರೆಮಿಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಅದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಬೇಕಾಗಿರೋದು. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾವು ಯಾವುದೇ ಯೂಸ್ ಮಾಡೋ ಬದಲು, ಇವಾಗ ಹೀಲ್ಸ್ ಕ್ರ್ಯಾಕ್ ಆಗಿರುತ್ತಲ್ಲ, ಅದು ಯೂಸ್ ಮಾಡೋ ಬದಲು ಫಸ್ಟು ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡಬೇಕಲ್ವ. ಅದೇ ಥರ ಲಿಪ್ಸ್ ಮೇಲೂ ಅಷ್ಟೇ, ಏನಾದರೂ ಡಾರ್ಕ್ ಆಗಿ ಕೆಲವ್ರಿಗೆ ಆಗಿರುತ್ತೆ, ಲಿಪ್ಸ್ ಎಲ್ಲ ಡಾರ್ಕ್ ಆಗಿರುತ್ತೆ, ಅದಕ್ಕೆ ಇಲ್ಲ ಡೆಡ್ ಸ್ಕಿನ್ಸ್ ಫಾರ್ಮ್ ಆಗಿರುತ್ತೆ, ಅದಕ್ಕೆ ನಾವು ಫಸ್ಟು ಸ್ಕ್ರಬ್ ಮಾಡಬೇಕು. ಅಂದರೆ ಲಿಪ್ ಮೇಲಿರೋ ಆ ಡೆಡ್ ಸ್ಕಿನ್ ಆಗಲಿ ಅಥವಾ ಡಾರ್ಕ್ನೆಸ್ನಾಗಲಿ ತೆಗಿಬೇಕು. ನಿಮ್ಗೆ ಆ ಥರ ಏನೂ ಇಲ್ಲ, ಚೆನ್ನಾಗಿದೆ, ಲಿಪ್ಸು ಸಾಫ್ಟಾಗಿದೆ ಅಂತಂದರೆ ನೀವು ಡೈರೆಕ್ಟಾಗಿ ಲಿಪ್ ಬಾಮ್ನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಫಸ್ಟು ನಾವು ಸ್ಕ್ರಬ್ ಮಾಡಬೇಕು ಅಂದರೆ 1 ಸ್ಪೂನು ಜೇನುತುಪ್ಪ, 1/2 ಟೇಬಲ್ ಸ್ಪೂನ್ ಸಕ್ಕರೆ, ಅದಕ್ಕೆ 1 to 3 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಲಿಪ್ ಮೇಲೆ ಫುಲ್ಲು ರಬ್ ಮಾಡಿ. ಈ ಥರ ತೋರಿಸ್ತಿದೆ ನೋಡಿ, ಈ ಥರ ಫುಲ್ ರಬ್ ಮಾಡಿ. ಆವಾಗ ಡೆಡ್ ಸ್ಕಿನ್ಸು ಅಥವಾ ಡಾರ್ಕ್ನೆಸ್ ಏನಾದರೂ ಇದ್ದರೆ ಅದು ಎಲ್ಲ ಬಂದುಬಿಡುತ್ತೆ. ಕೆಲವರಿಗೆ ಅಪ್ಪರ್ ಲಿಪ್ಪು ಅಥವಾ ಲಿಪ್ ಸುತ್ತಲೂ ಎಲ್ಲ ಡಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರೂ ಇದನ್ನು ಹಚ್ಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ಈವನ್ ಸ್ಕಿನ್ ಟೋನ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಲಿಪ್ ಸುತ್ತಲೂ ಸ್ಕ್ರಬ್ ಮಾಡ್ಕೋಬೋದು, ಲಿಪ್ ಮೇಲೂ ಸ್ಕ್ರಬ್ ಮಾಡ್ಕೋಬೋದು. ಈ ಸ್ಕ್ರಬ್ ಮಾಡೋದ್ರಿಂದ ಲಿಪ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಆವಾಗ ಲಿಪ್ಸ್ ಸಾಫ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಆಮೇಲೆ ಪಿಂಕ್ ಕಲರ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು, ಸ್ಕ್ರಬ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಲಿಪ್ಸು ಚೆನ್ನಾಗೇ ಇದೆ ಬಟ್ ಪಿಂಕ್ ಆಗಬೇಕು ಅಂದರೆ ಈ ಸ್ಕ್ರಬ್ಬಿಂಗ್ನ ನೀವು ಸ್ಕಿಪ್ ಮಾಡ್ಬೋದು, ಡೈರೆಕ್ಟಾಗಿ ನೀವು ಲಿಪ್ ಬಾಮ್ನ ಹಚ್ಕೋಬೋದು. ಇವಾಗ ನಾನು ಲಿಪ್ ಬಾಮ್ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೋಡೋಣ ಬನ್ನಿ. ಸೊ ಫಸ್ಟ್ ನಾವು ಒಂದು ಬೀಟ್ರೂಟ್ನ ತೊಗೋಬೇಕು. ಸೊ ಈ ಬೀಟ್ರೂಟ್ 1 ಬೀಟ್ರೂಟ್ ಸಾಕು. 1 ಬೀಟ್ರೂಟ್ನ ಚೆನ್ನಾಗಿ ಪೀಲ್ ಮಾಡಿಕೊಂಡು, ಸಿಪ್ಪೆನ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂದರೆ ಜಾಸ್ತಿನೂ ಮಾಡ್ಕೊಳ್ಳಿ. ಒಂದು 2 ಬೀಟ್ರೂಟ್ ತೊಗೊಂಡ್ರೆ ಸಾಕು. ಸೊ ಎಲ್ಲ ಪೀಲ್ ಮಾಡಿಕೊಂಡು ನಾನಿಲ್ಲಿ ತುರ್ಕೊತಾ ಇದ್ದೀನಿ. ಚೆನ್ನಾಗಿ ತುರ್ಕೊಂಡು ಆಮೇಲೆ ಅದರ ರಸನ ತೊಗೊಳ್ತಿದ್ದೀನಿ. ಅಥವಾ ನಿಮಗೆ ತುರಿಯೋದು ಬೇಡ ಅಂತಂದರೆ ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಗೇನೂ ರಸ ತೆಗಿಬೋದು. ಒಟ್ಟಿನಲ್ಲಿ ನಮಗೆ ಬೀಟ್ರೂಟ್ ಜ್ಯೂಸ್ ಬೇಕು, ಬಟ್ ವಾಟರ್ನ ಆ್ಯಡ್ ಮಾಡಬಾರ್ದು. ಬೀಟ್ರೂಟ್ ಜ್ಯೂಸ್ ಪ್ಯೂರ್ ಬೀಟ್ರೂಟ್ ಜ್ಯೂಸೇ ಆಗಿರಬೇಕು. ಸೊ ಇದು ತುರ್ಕೊಂಡ್ರೆ ಏನು ಅಡ್ವಾಂಟೇಜು ಗೊತ್ತಾ. ಸೊ ತುರ್ಕೊಂಡ್ಬಿಟ್ಟು ನಾವು ಅದ್ರ ಜ್ಯೂಸ್ನ ತೊಗೊಂಡ್ರೆ ನಾವು ಪಲ್ಯ ಮಾಡ್ಕೊಂಡ್ಬಿಡ್ಬೋದು, ಬಟ್ ಗ್ರೈಂಡ್ ಮಾಡಿಕೊಂಡ್ರೆ ಪಲ್ಯ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಇದೊಂದು ಅಡ್ವಾಂಟೇಜು. ನೀರೆಲ್ಲ ತೊಗೊಂಡಿದ್ದಾದಮೇಲೆ ನಾವು ಅದು ತುರ್ಕೊಂಡಿರೋ ಇದನ್ನು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಿ, ಇಷ್ಟು ಬೀಟ್ರೂಟ್ ಜ್ಯೂಸ್ ಬಂದಿದೆ. ಈ ಬೀಟ್ರೂಟ್ ಜ್ಯೂಸನ್ನ ನಾವು ಒಂದು ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಗಟ್ಟಿ ಬರೋ ಥರ ಮಿಕ್ಸ್ ಮಾಡಬೇಕು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಈ ಥರ ನೋಡಿ, ಆ ಜ್ಯೂಸನ್ನ ಫುಲ್ಲು ಒಂದು ಇದಕ್ಕೆ ಹಾಕ್ಕೊಂಡು, ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಅದು ಗಟ್ಟಿ ಆಗೋ ಥರ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ಇಲ್ಲಿ ಸೀದೋಗೋ ಚಾನ್ಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಬೇಡಿ. ತುಂಬ ಗಟ್ಟಿಯಾಗಿಬಿಟ್ರೆ ಏನು ಗೊತ್ತಾ, ಕಲರ್ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ, ಬಟ್ ಲೈಟಾಗಿದ್ದರೆ ಚೆನ್ನಾಗಿರುತ್ತಲ್ವ. ಸೊ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಮೇಲೆ ನೀವು ಇದನ್ನು ತೊಗೊಂಡು ಬೇರೆ ಡಬ್ಬಿಗಾದರೂ ಹಾಕ್ಕೋಬೋದು. ನಾನು ಇದರಲ್ಲೇ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ನಮ್ಗೆ ಇವಾಗ ಇದು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಜ್ಯೂಸ್ ಬಂದಿದೆ ಅಂದರೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಯಾವುದೇ ತುಪ್ಪ ಆದರೂ ಓಕೆ. ತುಪ್ಪ ಏನು ಗೊತ್ತಾ, ನಮ್ಮ ಸ್ಕಿನ್ ಸಾಫ್ಟ್ ಆಗೋಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ತುಪ್ಪ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ತಿದ್ದೀನಿ. ಕೆಲವರು ಇದ್ರ ಪ್ಲೇಸಲ್ಲಿ ವ್ಯಾಸ್ಲಿನ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಅಲ್ವಾ, ಅದು ಲಿಪ್ಸಿಗೆ ಯೂಸ್ ಮಾಡೋದು ನನಗೆ ಯಾಕೋ ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ಸೊ ನಾನು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು ಏನೂ ಹಚ್ಕೊಂಡಿಲ್ಲ ನನ್ನ ಲಿಪ್ಸ್ಗೆ. ನನ್ನ ಲಿಪ್ಸ್ ಸ್ವಲ್ಪ ಪಿಂಕ್ ಕಲರ್ ಆಗಿದೆ ಅಲ್ವಾ. ಸೊ ಡೆಫಿನೆಟ್ಲಿ ಪಿಂಕ್ ಆಗುತ್ತೆ, ಪರ್ಮನೆಂಟಾಗಿ ಪಿಂಕ್ ಆಗುತ್ತೆ. ನೀವು ಟ್ರೈ ಮಾಡಿ. ಸೊ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಬೀಟ್ರೂಟ್ ಜ್ಯೂಸು ವಾಟರ್ ಬೇಸ್ ಅಲ್ವಾ. ಸೊ ಈ ವಾಟರ್ ಬೇಸು ತುಪ್ಪ ಆಗಲಿ ಎಣ್ಣೆ ಆಗಲಿ ಅದ್ರ ಜೊತೆಗೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಅಲ್ವಾ. ಅದಕ್ಕೆ ನಾವು ಬೀಟ್ರೂಟ್ನ ಈ ಥರ ಬಿಸಿ ಮಾಡಿಕೊಂಡು ಅದ್ರ ಒಂಥರ ಸ್ಟಾರ್ಚ್ ಇರುತ್ತಲ್ವ, ಅದು ಬಂದರೆ ಅದೂ ಇದೇ ಥರ ಆಯ್ಲಿ ಥರನೇ ಇರುತ್ತಲ್ಲ, ಆವಾಗ ತುಪ್ಪದ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಬಿಸಿ ಮಾಡ್ತಿದ್ದೀವಿ ಅಷ್ಟೇ. ನಾವು ಜಸ್ಟ್ ವಾಟರ್ನೇ ತೊಗೊಂಡು ಮಿಕ್ಸ್ ಮಾಡಿದ್ರೆ ಅಷ್ಟು ತುಪ್ಪ ಮಿಕ್ಸ್ ಆಗಲ್ಲ, ತುಪ್ಪಕ್ಕಾಗಲಿ ವ್ಯಾಸ್ಲಿನ್ಗಾಗಲಿ ಯಾವುದಕ್ಕೂ ಮಿಕ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ. ಇಲ್ಲ ನಾವು ಡಬಲ್ ಬಾಯ್ಲಿಂಗ್ ಮೆಥಡು ಮಾಡ್ಬೋದು, ಬಟ್ ಅದರಲ್ಲೂ ಅಷ್ಟೊಂದು ಸರಿಯಾಗಿ ಮಿಕ್ಸ್ ಆಗಲ್ಲ. ಈ ಮೆಥಡು ಬೆಟರು. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬರುತ್ತೆ. ಅದನ್ನು ನಾವು ಒಂದು ಚಿಕ್ಕ ಡಬ್ಬಿಗೆ ಹಾಕ್ಕೊಂಡು ಫ್ರಿಡ್ಜಲ್ಲಿ ಎತ್ತಿಟ್ಬಿಡಬೇಕು. ಫ್ರಿಡ್ಜಲ್ಲಿ 1 ಅವರ್ ಬಿಟ್ಟರೆ ಸಾಕು, ಗಟ್ಟಿ ಆಗುತ್ತೆ. ನೋಡಿ, ನಾನು ಆಮೇಲೆ ಮತ್ತೆ ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಅದನ್ನು ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ, ನಾನು ಸ್ಕ್ರಬ್ ಪಾರ್ಟ್ ಹೇಳಿದ್ನಲ್ಲ, ಆ ಥರ ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ಅಪ್ಲೈ ಮಾಡ್ಬೋದು. ಸೊ
ಸೊ ಇದನ್ನು ನಾವು ಚಿಕ್ಕ ಮಕ್ಳಿಗೂ ಅಪ್ಲೈ ಮಾಡ್ಬೋದು, ಯಾರು ಜೆಂಟ್ಸ್ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಎಲ್ರಿಗೂ ಇಷ್ಟ ಇರುತ್ತಲ್ವ ಲಿಪ್ಸ್ ಚೆನ್ನಾಗಿರಬೇಕು ಅಂತ. ನೋಡಿ ಫುಲ್ ಗ್ಲಾಸಿ ಫೀಲು ಬರುತ್ತೆ. ಚೆನ್ನಾಗಿದೆ ಅಲ್ಲ ಲಿಪ್ ಬಾಮು. ಇದನ್ನು ನೀವು ನೈಟ್ ಟೈಮ್ ಅಂದರೆ ನಿಮಗೆ ಕಂಫರ್ಟೇಬಲ್, ಹೊರಗಡೆ ಹೋಗೋರೆಲ್ಲ ಈ ಥರ ಹಚ್ಕೊಂಡು ಹೋಗೋಕ್ಕೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೈಟ್ ಟೈಮು ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿಕೊಂಡು ಇದನ್ನು ಹಚ್ಕೊಂಡು ಡೈಲಿ ಮಲ್ಕೊಳ್ಳಿ. ಡಾರ್ಕ್ನೆಸ್ ಹೋಗೋವರೆಗೂ ಸ್ಕ್ರಬ್ ಮಾಡ್ಕೊಳ್ಳಿ ಸಾಕು. ಲಿಪ್ ಇವಾಗ ಚೆನ್ನಾಗಿದೆ, ಸಾಫ್ಟಾಗೂ ಇದೆ ಅಂತ ಬಂದಮೇಲೆ ಸ್ಕ್ರಬ್ಬಿಂಗ್ ಏನು ಬೇಕಾಗಿಲ್ಲ. ಡೈಲಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಮಲ್ಕೊಳ್ಳಿ. ಡೆಫಿನೆಟ್ಲಿ ಲಿಪ್ಸು ಪಿಂಕ್ ಕಲರ್ ಆಗುತ್ತೆ. ಇಲ್ಲಿ ಇನ್ನೊಂದು ಟಿಪ್ ಏನಂದರೆ, ನಾನು ಇಲ್ಲಿ ಬೀಟ್ರೂಟ್ ಬದಲು ಇದು ದಾಳಂಬೆನೂ ಅದರದ್ದು ಜ್ಯೂಸ್ ತೆಗೆದುಬಿಟ್ಟು ಯೂಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೆ ಬೀಟ್ರೂಟ್ ಸೆಟ್ ಆಯಿತಾ ಇಲ್ಲ ದಾಳಂಬೆ ಸೆಟ್ ಆಯಿತಾ, ಯಾವ್ದು ಚೆನ್ನಾಗಿ ಅನ್ನಿಸ್ತು ಅಂತ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ಲಿಪ್ ಬಾಮ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ನನ್ನ ಪ್ರೆಸೆಂಟೇಷನು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ಇದನ್ನು ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ, ನನ್ನ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.